ಮಾತಾಡ್ಲಿ ಬಿಡಿ, ಮಾತಾಡಿದ್ಮೇಲೆ ಅವ್ರು ಮಾತಾಡ್ಲಿ. ಅನುದಾನ ಕೊಡ್ಲಿಕ್ಕೂ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ, ಮಾತಾಡ್ಲಿಕ್ಕೂ ಉತ್ತರ ಕರ್ನಾಟಕ ಅನ್ಯಾಯ. ನೀವು ಮಾತಾಡಬೇಡ್ರಿ ಅಂತ ಹೇಳಿಲ್ಲ. ಈಗ ವಿರೋಧ ಪಕ್ಷದ ನಾಯಕರು ಮಾತಾಡಿದ್ದಾರೆ, ವಿಚಾರ ಮಾತಾಡಿದ್ದಾರೆ. ಅವ್ರದಾದ್ಮೇಲೆ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ, ಅವ್ರು ಮಾತಾಡ್ಲಿ. ಈಗ ಅವರ ಅವಕಾಶ ಕೊಟ್ಟಿದ್ದೀರಿ, ಮಾತಾಡ್ಲಿ. ಆಮೇಲೆ ಅವರೇ ಪಾಟೀಲ್ ಮಾತಾಡ್ಲಿ. ಅವರಲ್ಲಿ 3 ಗ್ರೂಪ್ ಅದಾವ. ವಿಜೇಂದ್ರ ಸಾಹೇಬ್ ಮಾತಾಡಿದ್ರು, ನಮ್ಮ ನಾಯಕರು ಮಾತಾಡಿದ್ರು. ಮಾತಾಡ್ರಿ, ಇರ್ಲಿ, ನಿಮ್ ಸರಿ ಇದೆ, ಮುಂದುವರ್ಸ್ರಿ. ನೀವು ಕುಂದ್ರಿ, ಅವ್ರು ಹೋಗ್ತಾರೆ ಬಿಡಿ, ಅವ್ರು ಮಾತಾಡ್ಲಿ. ಗೌಡ್ರು ಮಾತಾಡ್ರಿ. ಮಾತಾಡಿದಂತ ಎಲ್ಲರೂ ಸ್ವಲ್ಪ ಈ ದೇಶದಲ್ಲೇ ತಂದಿರ್ತಕ್ಕಂಥ ಗ್ಯಾರಂಟಿ ಯೋಜನೆನ ಉತ್ತರ ಕರ್ನಾಟಕದ ಭಾಗಕ್ಕೆ ಎಲ್ಲೋ ಅಡಚಣೆ ಆಗಿದೆ ಅನ್ನೋ ರೀತಿಯಲ್ಲಿ ಹಣಕಾಸು ಏನೋ ಆಗಿದೆ ಅಂತೇಳಿ ಮಾತಾಡಿದ್ರು. ಗ್ಯಾರಂಟಿ ಯೋಜನೆ ಈ ದೇಶದ ಬಡವರಿಗೋಸ್ಕರ ಯಾರು ನಿಜವಾದಂಥ ಪ್ರಾಮಾಣಿಕವಾಗಿ ಆರ್ಥಿಕವಾಗಿ ಮೇಲಕ್ಕೆ ಬರಬೇಕು, ಸಾಮಾಜಿಕವಾಗಿ ಮೇಲಕ್ಕೆ ಬರಬೇಕು, ಅದಕ್ಕೋಸ್ಕರ ಇವತ್ತು ನಾವು ಗ್ಯಾರಂಟಿ ಯೋಜನೆಯನ್ನು ತಂದು ಜನತೆಗೆ ಕೊಟ್ಟು ಜನತೆಯ ವಿಶ್ವಾಸವನ್ನು ಗಳಿಸಿದ್ವಿ. ಆದರೆ ನೀವು ಅದನ್ನು ಟೀಕೆ ಮಾಡಿ ಇದು ಮಾಡ್ತಾ ಇದ್ರಿ. ಆಯ್ತು, ನಮ್ಮನ್ನು ಟೀಕೆ ಮಾಡಿ ಸ್ವಾಮಿ, ನಿಮ್ಮದೇ ಪಕ್ಷ ಬಿಹಾರದಲ್ಲಿ ಯಾಕೆ ಸ್ವಾಮಿ ಎಲೆಕ್ಷನ್ ಮೊದಲೇ 10,000 ಹಾಕಿರಿ? ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಅಲ್ಲ, ಉತ್ತರ ಕರ್ನಾಟಕ ನೀವು ಟೀಕೆ ಮಾಡಿರಲ್ಲ, ಅದಕ್ಕೆ ಹೇಳಿದೆ. ಉತ್ತರ ಕರ್ನಾಟಕ ಆಮೇಲೆ ಅಲ್ಲ ರಾಜಕಾರಣ ಆಮೇಲೆ ಉತ್ತರ ಕರ್ನಾಟಕ ಮಾತ್ರ ಮಾತಾಡ್ರಿ, ಸಾಕಿಗೆ ರಾಜಕಾರಣ ಆಮೇಲೆ ಮಾತಾಡ್ರಿ. ಮಹಾರಾಷ್ಟ್ರದಲ್ಲಿ ಕೊಟ್ಟಿದ್ದೀರಿ, ಎಲ್ಲಾ ರಾಜ್ಯದಲ್ಲೂ ಕೊಟ್ಟಿದ್ದೀರಿ, ಮತ್ತಿಲ್ಲಿ ಬಂದು ಗ್ಯಾರಂಟಿ ಸರಿ ಇಲ್ಲ ಅಲ್ಲಿ ಹೇಳಿ ಅವ್ರಿಗೆ. ಅವರು ದೊಡ್ಡ ಯುನಾನಿಮಸ್ ಆಗಿ ಇಂಡಿಯಾ ದೇಶದಲ್ಲೇ ಒಂದು ಧೈರ್ಯವಾಗಿ ಗ್ಯಾರಂಟಿ ತೆಗಿರಿ ಅಂತ ಹೇಳಿ ಧೈರ್ಯವಾಗಿ ಒಂದು ಸ್ಟೇಟ್ಮೆಂಟ್ ಕೊಡಿ. ನೀವು ಒಂದು ಸ್ಟೇಟ್ಮೆಂಟ್ ಇಶ್ಯೂ ಮಾಡಿ, ಅಧ್ಯಕ್ಷರೇ ನಾವು ಗ್ಯಾರಂಟಿ ತೆಗಿರಿ ಅಂತ ಹೇಳಿ ಆತ್ಮಸಾಕ್ಷಿಯಾಗಿ ಜನತೆ ಮುಂದೆ ಹೇಳಿ. ಅದು ಯಾರು ಸಂಜೆ ಗ್ಯಾರಂಟಿಯಿಂದ ಏನೋ ಆಗಿಬಿಟ್ಟಿದೆ ದೇಶ, ಏನೋ ಕರ್ನಾಟಕ ಎತ್ತತ್ತಾಗ ಹೋಯ್ತೆ ಅಂತ ಯಾಕೆ ಹೇಳಕ್ ಹೋಗ್ತೀರಿ? ಏನೂ ಇಲ್ಲ. ಫರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಆಗಿದೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ. ಎಲ್ಲ ಜನರ ವೈಯಕ್ತಿಕ ಆದಾಯ ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಳ್ಳಿ. ಎಲ್ಲ ಜನರ ಕೈಗೆ ದುಡ್ಡು ಸಿಗ್ತಾ ಇದೆ. ಉತ್ತರ ಕರ್ನಾಟಕಕ್ಕೂ ಗ್ಯಾರಂಟಿ ಉತ್ತರ ಕರ್ನಾಟಕದಲ್ಲೂ ಕೂಡ ಜನ ಬಹಳ ಸೌಖ್ಯವಾಗಿದ್ದಾರೆ, ಬಹಳ ನೆಮ್ಮದಿಯಿಂದ ಇದ್ದಾರೆ. ಆ ಗ್ಯಾರಂಟಿ ಯೋಜನೆಯನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಆಯ್ತಪ್ಪ, ಯಾರಾದ್ರೂ ಒಬ್ಬ ಫಲಾನುಭವಿತವ ಗ್ಯಾರಂಟಿ ಯೋಜನೆ ತೊಂದರೆದು ಸಿದ್ದರಾಮಯ್ಯ ಸರ್ಕಾರ ಸರಿ ಇಲ್ಲ ಅಂತೇಳಿ ನೀನ್ ಹೇಳ್ಸಪ್ಪ, ನಿಮ್ ಬಿಡಿ, ನಿಮ್ ಬಿಜೆಪಿಯವ್ರನ್ನ ಬಾಕಿಯವ್ರು ಹೇಳ್ಸ್ರಪ್ಪ. ಅವ್ರು ತಗೊಂಡ್ ತಿಂತಾವ್ರೆ, ಅವರೆಲ್ಲ ತಗೊಂಡು ಉಪಯೋಗಿಸ್ತಾವ್ರೆ, ಅವ್ರನ್ನ ಯಾಕೆ ನೀವು ಟೀಕೆ ಮಾಡ್ತೀರಿ? ಗ್ಯಾರಂಟಿ ಯೋಜನೆ ಕೂತ್ಕೊಳ್ರಿ ಸುರೇಶ್ ಗೌಡ್ರೆ, ನೀವು 4-5 ಜನ ನಾನ್ ಭಾಷಣ ಮಾಡಕ್ಕಿದ್ರೆ ನಿಮಗೆ ದಯವಿಟ್ಟು ಸರ್ವೆ ಶ್ರೀಮಂತರಿಗೆ ಯಾಕೆ ಕೊಡ್ತೀರಾ ನೀವು? ನನಗೂ ಬಸ್ ಫ್ರೀ, ಬಡವ್ರ ಪರ ಅಲ್ಲ. ಒಂದ್ ನಿಮಿಷ ಮಾತಾಡ್ತೀನಿ ನಾನು, ಸ್ವಲ್ಪ ಈಲ್ಡ್ ಆಗ್ರಿ. ಶ್ರೀಮಂತರಿಗೆಲ್ಲ ಬಸ್ ಫ್ರೀ, ಶ್ರೀಮಂತರಿಗೆಲ್ಲ 2,000 ಸರ್ಕಾರ ಮನೆ ಕೊಡಕ್ಕೆ ಯೋಗ್ಯತೆ ಇಲ್ಲ ನಿಮ್ಗೆ. 3 ವರ್ಷ ಆಯ್ತು, ಒಂದು ಗುಂಡಿ ಮುಚ್ಚಕ್ಕೆ ಯೋಗ್ಯತೆ ಇಲ್ಲ. ಕರ್ನಾಟಕ ಅಭಿವೃದ್ಧಿ ಗುಂಡಿ ಮುಚ್ಚೆ ಇರೋದ ಕಾರಣ ಏನು ಅಂತ ಹೇಳ್ತೀನಿ, ಮುಂದೆ ಕಾಯ್ಕೊಂಡಿರಿ, ಹೇಳ್ತೀನಿ ಮುಂದೆ. ಗುಂಡಿ ಮುಚ್ಚೋದಕ್ಕೆ ನಾನು ಮೊದಲೇ ಹೇಳಿದ್ದೀನಿ, ಈ ದೇಶ ಪ್ರಜಾಪ್ರಭುತ್ವ ರಾಷ್ಟ್ರ, ಒಕ್ಕೂಟ ವ್ಯವಸ್ಥೆ, ಭಾವನೆ ಹೋಗ್ಬೇಕು, ಒಂದಾಗಿ ಬಾಳ್ಬೇಕು ಅಂತ ಹೇಳಿ
ಅಂಬೇಡ್ಕರ್ ಸಂವಿಧಾನ ಬರೆದೋಗಿದ್ದಾನೆ. ಕೊಬ್ಬರಿ ತಟ್ಟೆಯಲ್ಲಿ ನೀವು ಊಟ, ಕಿತ್ತಾಡಿ ಅಂತ ಒಕ್ಕೂಟ. ಬರ್ದೋಗಿಲ್ಲ ಸಂವಿಧಾನನ ಅಂಬೇಡ್ಕರ್, ಗೊತ್ತಾಯ್ತಾ? ಕಿತ್ತಾಡಿ ಅಂತ ಬರ್ದಲ್ಲ ರೀ, ರಾಜ್ಯನೇ ಬೇರೆ ಕೇಂದ್ರನೇ ಬೇರೆ ಮಲ್ಕಾಯಿ ಧೋರಣೆ ಮಾಡ್ಕೊಂಡು ಈ ದೇಶ ಹಾಳು ಮಾಡಿ ಅಂತ ಹೇಳಿ ಅಂಬೇಡ್ಕರ್ ಸಂವಿಧಾನ ಬರ್ದಲ್ಲ. ಬಹಳ ಸಮಗ್ರವಾಗಿ ಬರ್ದೋಗ್ಯಾರೆ. ಅವೆಲ್ಲ ಒಂದಾಗಿರ್ಬೇಕು ಸಂಬಳ ನೋಡ್ರಿ. ನೀವ್ ನಿಮ್ ಸರ್ಕಾರ ವಾಟರ್ ಮ್ಯಾನ್ಗಳಿಗೆ ಜೆಪಿ ಒಳಗಡೆ ಸಂಬಳ ಕೊಡಕ್ಕೆ ನೇಣಾಕೊಂಡವನೆ. ಆ ಪರಿಸ್ಥಿತಿಗಿದೆ ನಿಮ್ ಸರ್ಕಾರ. ಶಿವಲಿಂಗೇಗೌಡ್ರೆ ಈಗ ಇವ್ರೆ ಸ್ವಲ್ಪ ಕೂತ್ಕೊಳ್ರಿ. ನೀವ್ ಮಂಗಳೂರಿನವ್ರು ಸ್ವಲ್ಪ ಕೂತ್ಕೊಳ್ರಪ್ಪ. ನೀವು ಮಂಗಳೂರಿನವರು, ನೀವು ಮಂಗಳೂರಿನವ್ರು ಇದಿರಲ್ಲ, ನೀವು ಮಂಗಳೂರಿನವ್ರು ಒಂದ್ 2-3 ಜನ. ತುಮಕೂರ ಸುರೇಶ್ ಗೌಡ ಏನು ನಿಮ್ಗೆ ನಾನು ಎದ್ದು ಬಿಟ್ರೆ ನಿಮ್ಗೆ ಏನಾರ ಇದಿತ್ತ? ಯಾಕಂಗ್ ಮಾಡ್ತೀರಿ ನೀವು? ಸುಮ್ಮನೆ ಕುತ್ಕೊಳಕ್ಕಾಗಲ್ಲ ಅಧ್ಯಕ್ಷರೇ. ಸುಮ್ಮನೆ ಕೇಳ್ರಿ. ನೀವು ಉತ್ತರ ಕರ್ನಾಟಕದ ಶಾಸಕರಿಗೆ ಕೊಡ್ರಿ ಮಾತಾಡ್ಲಕ್ಕಂತ. ಮಂತ್ರಿ ನೀವು ಯಾವಾಗ ಮಂತ್ರಿ ಆಗ್ತೀರಿ ಅಂತ ಹೇಳ್ಬೇಡಿ ಶಿವಲಿಂಗ. ಆಮೇಲೆ